ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಪ್ತಾ ಅನಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವೀಡಿಯೋನ ಮುಂದುವರಿಸೋಣ. ಸೊ ಈ ವಿಡಿಯೋ ಬಂದು ನಾನು ಫಸ್ಟ್ ಕ್ರೈಯಿಂದ ಕೆಲವು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ ನನ್ನ ಮಕ್ಳಿಗೋಸ್ಕರ. ಸೊ ಅದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ನಮಗೆ ಫಸ್ಟ್ ಪೇರೆಂಟಿಂಗಲ್ಲಿ ಯಾವ ಪ್ರಾಡಕ್ಟ್ ತೊಗೋಬೇಕು, ಯಾವ ಪ್ರಾಡಕ್ಟ್ ತೊಗೊಳ್ಳೋದು, ಯಾವುದು ಎಷ್ಟು ಯೂಸ್ ಆಗುತ್ತೆ ಅಂತ ತುಂಬ ಕನ್ಫ್ಯೂಸನಲ್ಲಿರ್ತೀವಿ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ತುಂಬ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ. ಅದರಲ್ಲಿ ಅರ್ಧಕ್ಕರ್ಧ ಯೂಸ್ ಆಗಿದೆ, ಅರ್ಧಕ್ಕರ್ಧ ಯೂಸ್ ಆಗೇ ಇಲ್ಲ. ಸೊ ಇವತ್ತು ನಾನು ತರಿಸಿರೋದು ಬಂದು ನನ್ನ ಮಗನಿಗೋಸ್ಕರ ಒಂದು ಶೂನ ತರಿಸಿದ್ದೀನಿ. ಇದು 70% ಆಫಲ್ಲಿತ್ತು, ಅದಕ್ಕೋಸ್ಕರ ಈ ಒಂದು ಶೂನ ನಾನು ತೊಗೊಂಡಿದ್ದು. ಸೊ ನನಗೆ ಇದು ಅರೌಂಡ್ ಒಂದು 300 ರುಪೀಸ್ ಆಗಿದೆ ಅಂತ ಹೇಳ್ಬೋದು. ಶೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಈ ಶೂನ ತೊಗೊಂಡೆ. ಬಟ್ ಇದು ನನ್ನ ಮಗನಿಗೆ ಸ್ವಲ್ಪ ದೊಡ್ಡದಾಯಿತು. ಪರವಾಗಿಲ್ಲ, ಮಕ್ಕಳು ಬೆಳೀತಾ ಇರ್ತಾರೆ ಅಲ್ವಾ. ಸೊ ಇನ್ನೊಂದು 2 ತಿಂಗಳು 3 ತಿಂಗಳಲ್ಲೇ ಈ ಶೂನಿಗೆ ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನನಗೆ 2 ಗಂಡು ಮಕ್ಕಳೇ ಆಗಿರೋದ್ರಿಂದ ಸೊ ಯಾವುದು ವೇಸ್ಟ್ ಅಂತ ಆಗೋದಿಲ್ಲ. ಇವನು ಯೂಸ್ ಆಗದೆ ಇರೋದು ಅವ್ನಿಗೆ ಯೂಸ್ ಆಗೇ ಆಗುತ್ತೆ ಚಿಕ್ಕವನಿಗೆ ಅಂತ ಹೇಳಿ ನನ್ನದು ಒಂದು ಭರವಸೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾವುದೇ ಪಾರ್ಸಲ್ ಬರಲಿ, ಇವಾಗ ಓಪನರೇ ನನ್ನ ಮಗ ಪಾರ್ಸಲ್ ಬಂದ ತಕ್ಷಣ ಗೇಟ್ ಹತ್ರ ಹೋಗಿ ನಿಂತ್ಬಿಡ್ತಾನೆ. ಅಮ್ಮ ಪಾರ್ಸಲ್ ಬಂತು ಓಪನ್ ಮಾಡೋಣ ಅಂತ ಹೇಳಿ ಸೀರ್ಸರ್ ತಗೊಂಡು ಕೂತ್ಬಿಡ್ತಾನೆ ಪಾರ್ಸಲ್ನ ಓಪನ್ ಮಾಡೋದಕ್ಕೆ. ಆ ಪ್ರಾಡಕ್ಟ್ನ ನೋಡಿ ಅವ್ನು ಖುಷಿ ಪಡೋದು ಇದೆಯಲ್ಲ, ಅದು ಪ್ರೈಸ್ಲೆಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದು ಕ್ಲಾತ್ಸು. ಇದು ಬಂದು ನೋಡಿ, ಓಪನರ್ ಅವನೇ. ಯಾವುದೇ ಪ್ರಾಡಕ್ಟ್ ಆದರೂ ಈಗ ನಮಗೆ ಓಪನರ್ ಅವನೇ. ನಾನು ವೀಡಿಯೋಗ್ರಾಫರ್ ಆಗಿಬಿಟ್ಟಿದ್ದೀನಿ. ಸೊ ಇದು ಬಂದು ಒಂದು ಚಡ್ಡಿ ತರಿಸಿದ್ದೆ ನನ್ನ ಚಿಕ್ಕ ಮಗನಿಗೋಸ್ಕರ. ಇದು ಅರೌಂಡು ಒಂದು 250 ರುಪೀಸ್ ಬಿದ್ದಿದೆ. ಬಟ್ಟೆ ಕ್ಲಾತ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ನಾನು ಫಸ್ಟ್ ಕ್ರೈಯಲ್ಲೇ ತರಿಸಿದ್ದು. ಎಲ್ಲ 70% ಆಫಲ್ಲಿತ್ತು ಅಂತ ಹೇಳಿ ತರಿಸಿದ್ದು. ನೆಕ್ಸ್ಟ್ ಒಂದು ಜಂಪ್ ಸೂಟ್ ಥರ ಒಂದು ಟ್ರೆಸರ್ ತರಿಸಿದ್ದೀನಿ ಇವನಿಗೆ, ಚಿಕ್ಕ ಪಾಪುಗೆ. ಇದು ಬಂದು ನನಗೆ ಅರೌಂಡ್ ಒಂದು 700 ರುಪೀಸ್ ಬಿತ್ತು. ಇದು ಬ್ರ್ಯಾಂಡ್ ಬಂದು ಬೇಬಿ ಓಯೋ ಅವರದ್ದು. ಸೊ ಈ ಬ್ರ್ಯಾಂಡು ಕೂಡ ನಾವು ಬೇರೆ ವೆಬ್ಸೈಟಲ್ಲಿ ಸಿಗೋದಿಲ್ಲ. ಈ ಬ್ರ್ಯಾಂಡ್ಸ್ ಎಲ್ಲ ಸಿಕ್ಕಿದ್ರೆ ಅವ್ರದ್ದು ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲಾಂದರೆ ಫಸ್ಟ್ ಕ್ರೈ ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಶರ್ಟು, ಟೋಫಿ ಹೌಸ್ ಅವ್ರದ್ದು. ಶರ್ಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಂದು ನನಗೆ ಒಂದು 250 ರುಪೀಸ್ ಅಷ್ಟಾಗಿದೆ ಈ ಶರ್ಟ್ ಬಂದು. ನೆಕ್ಸ್ಟು ಟೀ ಶರ್ಟ್. ಇದು ನೀವು ಹೇಳಿದ್ರೆ ನಂಬೋದೇ ಇಲ್ಲ, ಇದ್ರ ಪ್ರೈಸ್ ಬಂದು ಓನ್ಲಿ 70 ರುಪೀಸ್ಗೆ ನಾನು ತಗೊಂಡಿರುವಂಥದ್ದು. ಯಾವುದೇ ಆ್ಯಪಲ್ಲೂ ಕೂಡ ಇಷ್ಟು ಕ್ವಾಲಿಟಿ ಇರೋ ಬಟ್ಟೆ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಟೀ ಶರ್ಟ್ ಎಷ್ಟು ಚೆನ್ನಾಗಿದೆ. ಬ್ರ್ಯಾಂಡ್ ನೇಮ್ ಬಂದು ಹಾಲಿಪಾಪ್ ಬಾಯ್ಸ್ ಅಂತ ಬರುತ್ತೆ. ಈ ಬ್ರ್ಯಾಂಡ್ ಅವ್ರದ್ದು ಅಷ್ಟೇ. ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಗನಿಗೆ ನಾನು ನೈಟ್ ವೇರ್ಸ್ನ ತರಿಸಿದ್ದೆ. ಈ ನೈಟ್ ವೇರ್ಸ್ ಬಂದು ನೈಟ್ ಪ್ಯಾಂಟ್ಸ್ ಇದೆ. ಆ್ಯಕ್ಚುಲಿ ನೈಟ್ ಪ್ಯಾಂಟ್ಸು ಒಂದಕ್ಕೆ 600 ರುಪೀಸ್ ಆಗಿದೆ. ನನ್ನ ಮಗನಿಗೆ ಸ್ವಲ್ಪ ದೊಡ್ಡದಾಯಿತು. ಇಟ್ಸ್ ಓಕೆ, ಬೆಳೆಯೋ ಮಕ್ಕಳಲ್ವ, ಯೂಸ್ ಆಗೇ ಆಗುತ್ತೆ. ನಾವು ಈಗಲೇ ಫಿಟ್ಟಾಗಿರೋದು ತೊಗೊಂಡ್ರೆ ನೆಕ್ಸ್ಟ್ ನಮಗೆ ಫ್ಯೂಚರಲ್ಲಿ ಯೂಸ್ ಆಗೋದಿಲ್ಲ. ಸ್ವಲ್ಪ ಇವಾಗ ಲೂಸಾಗಿ ಹಾಕೊಂಡ್ರೆ ನೆಕ್ಸ್ಟ್ ಅವನಿಗೆ ಯಾವುದೇ ರೀತಿಯಾದ ಟೈಟ್ನೆಸ್ ಆಗೋಲ್ಲ. ಇನ್ನೂ 3ರಿಂದ 4 ವರ್ಷ ಆ ಪ್ಯಾಂಟ್ನ ಯೂಸ್ ಮಾಡ್ಬೋದು. ಸೊ ಒಂದೇ ಬ್ರ್ಯಾಂಡಲ್ಲಿ ಒಂದು 4 ಪ್ಯಾಂಟ್ ತರಿಸಿದ್ದೆ, 4 ಕಲರ್ಸ್ ತರಿಸಿದ್ದೆ ನನ್ನ ಮಗನಿಗೆ. ಸೊ ನೀವು ಫಸ್ಟ್ ಶೂ ವಿಡಿಯೋದಲ್ಲಿ ನೋಡ್ಬೋದು. ಈ ಪ್ಯಾಂಟ್ನ ಅವನು ವೇರ್ ಮಾಡಿದ್ದಾನೆ. ಸ್ವಲ್ಪ ಲೂಸ್ ಆಗುತ್ತೆ, ಇಟ್ಸ್ ಓಕೆ, ಬೆಳೆಯೋ ಮಕ್ಕಳಲ್ವ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ನಾನು ಹೇಳ್ದೆ ಅಲ್ವ 4 ಪ್ಯಾಂಟ್ ತರಿಸಿದ್ದೆ ಅಂತ. ಸೊ ಒಂದೊಂದು ಪ್ಯಾಂಟ್ಗೆ 620 ಅರೌಂಡ್ ಫಿಗರ್ 600 ಅಂತ ಹೇಳಿ ಅಂದ್ಕೋಬೋದು. ಅಷ್ಟು ಬಿದ್ದಿದೆ ರೇಟು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು ಈ ಪ್ಯಾಂಟ್ಗೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ವಾಶ್ ಮಾಡಿದಾಗ ಅದು ಯಾವುದೇ ರೀತಿಯಾದಂತಹ ಒಂಥರ ಮುದ್ರುಕೊಳ್ಳೋದಾಗಿರ್ಬೋದು, ಮತ್ತು ಗುಳ್ಳೆ ಬರೋ ಆ ಥರದ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತು ಮಕ್ಕಳಿಗೆ ಸ್ಕಿನ್ ಫ್ರೆಂಡ್ಲಿ ಆಗಿದೆ. ಸೊ ನಾವು ಮಕ್ಕಳಿಗೆ ಕ್ಲಾತ್ ಹಾಕಾಗೋ ಆ ಕ್ಲಾತದ್ದು ಏನು ಪ್ರಾಡಕ್ಟ್ ಇದೆ ಅದನ್ನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದು ಬಂದು ನಾನು ಒಂದು ಬೀನ್ ಬ್ಯಾಗ್ನ ತರಿಸಿದ್ದೆ. ನನ್ನ ಮಗನಿಗೆ ಬೀನ್ ಬ್ಯಾಗ್ ಅಂದರೆ ತುಂಬ ಇಷ್ಟ. ಮೊದಲಿದ್ದಿದ್ದು ಬೀನ್ ಬ್ಯಾಗು ಕಿತ್ತೋಗಿತ್ತು. ಆದ್ದರಿಂದ ನಾನು ಅಮೆಝಾನಿಂದ ಒಂದು ಬೀನ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಸೊ ನಾನು ಈ ಸತಿ ಲೆದರ್ ಬೀನ್ ಬ್ಯಾಗ್ ತರಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಕೂತ್ಕೊಂಡಾಗ ಬ್ಯಾಕೆಲ್ಲ ಒಂಥರ ಹೀಟ್ ರೆಡ್ಯೂಸ್ ಆಗಿ ಉರಿ ಬರ್ತಿತ್ತು ಯಾವುದು ಲೆದರ್ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡಾಗ. ಸೊ ಅದಕ್ಕಾಗಿ ನಾನು ಈ ಸರಿ ಕಾಟನ್ ಬೀನ್ ಬ್ಯಾಗ್ನ ತರಿಸಿದ್ದೀನಿ. ಸೊ ಇದು ಈ ಥರ ಹೀಟ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಆದ್ದರಿಂದ ನಾನು ಕಾಟನ್ ಬೀನ್ ಬ್ಯಾಗ್ನ ತರಿಸಿದ್ದೀನಿ. ನೆಕ್ಸ್ಟ್ ಇದು ಬಂದು ಗೋಮತಿ ಚಕ್ರ ಅಂತ ಹೇಳಿ
ಇದು ಸಾಮಾನ್ಯವಾಗಿ ರಾಜಸ್ಥಾನ, ಗುಜರಾತ್ ಸೈಡಲ್ಲಿ ಸಮುದ್ರದ ಕಡೆ ಸಿಗುತ್ತೆ. ಇದರಿಂದ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ, ಇದನ್ನು ಧರಿಸೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಏನಿದೆ ಅದು ಬೇಗ ಅಟ್ರ್ಯಾಕ್ಟ್ ಆಗೋದಿಲ್ಲ ಮತ್ತು ಮನಿನ ಅಟ್ರಾಕ್ಷನ್ ಮಾಡುತ್ತೆ. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಸೊ ಮನುಷ್ಯರು ದೃಷ್ಟಿ ಬೀಳೋದು ಒಳ್ಳೆಯದಲ್ಲ, ನಾವು ಕೇಳಿದ್ದೀವಿ. ಒಂದು ಮರಕ್ಕೆ ಮನುಷ್ಯರು ದೃಷ್ಟಿ ಬಿದ್ದರೆ ಆ ಮರನೇ ಸುಟ್ಟೋಗುತ್ತಂತೆ. ಇನ್ನು ಮನುಷ್ಯನಿಗೆ ದೃಷ್ಟಿ ಬಿದ್ದರೆ ಕೇಳುವಾಗೇ ಇಲ್ಲ. ಸೊ ಆದ್ದರಿಂದ ಮಕ್ಕಳಿಗೆ ದೃಷ್ಟಿ ಆಗದೆ ಇರಲಿ ಅಂತ ಹೇಳಿ ಇದನ್ನು ತರಿಸಿದ್ದೀನಿ, ಗೋಮತಿ ಚಕ್ರನ ನನ್ನ ಮಕ್ಳಿಗೆ ಹಾಕೋಕ್ಕೆ ಅಂತ ಹೇಳಿ. ಇದು ನಿಮಗೆ ಮೀಶೋದಲ್ಲಿ, ಅಮೆಝಾನಲ್ಲಿ ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ಮಕ್ಕಳಿಗೆ ದೃಷ್ಟಿ ದೋಷ ನಿವಾರಣೆಗೆ ಒಳ್ಳೆಯದು. ಎಕ್ಸ್ಪೆಷಲಿ ಇದನ್ನ ಕೆಂಪು ದಾರ ಹಾಕಿ ಕಟ್ಟಬೇಕು, ಬೇರೆ ದಾರ ಯೂಸ್ ಮಾಡಬೇಡಿ. ಸೊ ಅದರಿಂದ ಇದು ಒಂದು ತರಿಸಿದ್ದೀನಿ. ಸೊ ಇಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.